ನನ್ನ ಹೆಸರು ವಿಕಾಸ್ ಅಂತ, ಬೆಂಗಳೂರಿಂದ. ಕಿಡ್ನಿ ಫೇಲ್ಯೂರ್ ಪೇಷಂಟ್ ಆಗಿದ್ದೆ. ನನಗೆ 2019 ಸಿಂಟಮ್ಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಕಂಟಿನ್ಯೂಸ್ ನಾನು ಅಂಡರ್ ಡಯಾಲಿಸಿಸ್ ತಗೋತಾ ಇದ್ದೆ ಟ್ರೀಟ್ಮೆಂಟು. ಆಲ್ಮೋಸ್ಟ್ 4 to 5 years ನಾನು ಡಯಾಲಿಸಿಸಲ್ಲಿ ಅಂಡರ್ ಇದ್ದೆ. ಸೊ ಅದಾದಮೇಲೆ ನಾನು ಫೋರ್ಟಿಸಲ್ಲಿ ಒಂದ್ಸಲ ಬಂದು ರಿಜಿಸ್ಟರ್ ಮಾಡಾದಮೇಲೆ ನನಗೆ 6 month ಫೋರ್ಟಿ ರಿಜಿಸ್ಟರ್ ಮಾಡಿ 6 monthಲ್ಲೇ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಯಿತು. ಸೊ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಮೋಹನ್ ಕೇಶವಮೂರ್ತಿ ಸರ್ ಆ್ಯಂಡ್ ಟೀಮ್, ಆ್ಯಂಡ್ ಹರ್ಷ ಸರ್ ಆ್ಯಂಡ್ ಆಶೀಶ್ ಸರ್ ಟೀಮ್. ಸೊ ನನಗೆ ಇಮಿಡಿಯೇಟು ಬೇಗ ಕೂಡ ಆಯಿತು, ಆಪ್ರೇಷನ್ ಸಕ್ಸಸ್ಫುಲಿ ಆಯಿತು. ತುಂಬ ಥ್ಯಾಂಕ್ಸ್ ಅವರಿಗೆ. ನನಗೆ 1.5 year ಬೇಬಿದು ನನಗೆ 2 ಕಿಡ್ನಿ ಹಾಕಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಯಾವುದೇ ಪ್ರಾಬ್ಲಮ್ ಇಲ್ಲ. ನನಗೆ ಕಿಡ್ನಿ ಹಾಕಿದ್ಮೇಲೆ ನನಗೆ ಕ್ರಿಯೇಟಿನಿನ್ ತುಂಬ ಡ್ರಾಪ್ ಆಗಿದೆ. ಈಗ ನನಗೆ ಕ್ರಿಯೇಟಿನಿನ್ 1.5, 1.3 ಈ ಥರ ಬರ್ತಾ ಇದೆ. ಇವತ್ತು ನನಗೆ 1.3 ಇದೆ ಕ್ರಿಯೇಟಿನಿನ್. ಮತ್ತು ನಾನು ಹೆಲ್ತಿ ಆಗಿದ್ದೀನಿ. ಯಾವುದೇ ನನಗೆ ಟೈರ್ಡ್ನೆಸ್ ಆಗಲಿ ಇನ್ನೊಂದಾಗಲಿ ಇಲ್ಲ. ತುಂಬ ಆ್ಯಕ್ಟಿವ್ ಅನಿಸುತ್ತೆ ಇವಾಗ. ಮತ್ತು ನಾನು ಇಲ್ಲಿ ಫೋರ್ಟಿಸಲ್ಲಿ ಆಲ್ಮೋಸ್ಟ್ 15 days ಅಡ್ಮಿಟ್ ಆಗಿದೆ. ಈ 15 daysಲ್ಲಿ ಕೂಡ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಪ್ರತಿಯೊಬ್ಬರು ಕೂಡ ನರ್ಸಿಂಗ್ ಸ್ಟಾಫು, ಬದರ್ ಸ್ಟಾಫು ಮತ್ತು ಡಾಕ್ಟರ್ಸು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಡೇ ಆ್ಯಂಡ್ ನೈಟ್ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು, ಏನೇ ಪೇಯ್ನ್ ಬಂದರೂ ಕೂಡ ಅವ್ರು ಇಮಿಡಿಯೇಟು ನನಗೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಪೇಯ್ನ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಟ್ಯಾಬ್ಲೆಟ್ಸ್ ಕೂಡ ಎಲ್ಲ ಫಾಲೋಅಪ್ ಮಾಡಿ ಚೆನ್ನಾಗಿ ತಗೋತಾ ಇದ್ದೀನಿ. ಅವರು ನನಗೆ ಫಾಲೋಅಪ್ ಮಾಡಿ ಗೈಡ್ ಮಾಡ್ತಿದ್ದಾರೆ, ಚೆನ್ನಾಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಫುಡ್ ಮೆನು ಎಲ್ಲ, ಡಯಟ್ ಮೆನು ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ಹೇಗೆ ಇನ್ಮೇಲೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ನನಗೆ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ಅವರು. ನನಗೂ ಕೂಡ ನನ್ನ ಲೈಫ್ ಮೇಲೆ ಕಾನ್ಫಿಡೆಂಟ್ ಬಂದಿದೆ ಇವಾಗ. ಮತ್ತು ನನಗೆ ಇಲ್ಲಿರೋ ಸ್ಟಾಫ್ಗಳಿಗೆ ತುಂಬ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮೆಡಿಕಲ್ ಸ್ಟಾಫು ಹಾಗೂ ಮತ್ತು ನರ್ಸಿಂಗ್ ಸ್ಟಾಫು ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾರು ನನ್ನ ಹತ್ರ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಡೇ ಆ್ಯಂಡ್ ನೈಟ್ ನನ್ನ ಕೇರ್ ಮಾಡಿದ್ದಾರೆ. ಮತ್ತು ಫಾಲೋಅಪ್ ಕೂಡ ಡಾಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿ ಡೇ ಬಂದು ಹೇಗಿದ್ದಾರೆ ಅಂತ ಎಲ್ಲ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಪ್ರತಿಯೊಂದು ಕೂಡ ಫಾಲೋಅಪ್ ಮಾಡಿ ನನಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೊಂದೇನೆಂದರೆ, ಇಲ್ಲಿ ಫೋರ್ಟಿಸ್ ಸರ್ವಿಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಕ್ಲೀನ್ ಇದೆ, ಒಳ್ಳೆ ರೂಮ್ ಇದೆ, ಕ್ಲೀನ್ ರೂಮು, ಮತ್ತು ವೆರಿ ಕ್ಲೀನ್ನೆಸ್ಸು, ಬೆಡ್ಡು ಕೂಡ, ಮತ್ತು ರೂಮ್ ಕೂಡ ತುಂಬ ಐಸೋಲೇಷನ್ ರೂಮು ಚೆನ್ನಾಗಿದೆ. ಯಾವುದೇ ಪ್ರಾಬ್ಲಮ್ ಇಲ್ಲದೇ ಕ್ಲೀನಾಗಿ ರೂಮ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಎವ್ರಿ 1 hour ಕೂಡ ಬಂದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಹೋಗ್ತಾರೆ. ಸೊ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿಲ್ಲ. ನಾನು ಓವರಾಲು ಫೋರ್ಟಿಸ್ಗೆ ಮತ್ತು ಸ್ಟಾಫ್ಗೆ ಮತ್ತು ಡಾಕ್ಟರ್ಸ್ಗೆ ಮತ್ತು ಎಲ್ಲ ನರ್ಸ್ ಸ್ಟಾಫ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇ ಸೇವ್ಡ್ ಮೈ ಲೈಫ್. ಅಂದರೆ ನ್ಯೂ ಲೈಫ್ ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ಸು. ನಾನು ಇನ್ನು ಮುಂದೆ ಚೆನ್ನಾಗಿರಬೇಕು ಅಂತ ಖುಷಿಯಾಗಿದ್ದೀನಿ. ಈಗ ನನ್ನ ಲೈಫ್ ಕೂಡ ಹೊಸ ಲೈಫ್ ಕೊಟ್ಟಿದ್ದಾರೆ. ಆ ಲೈಫಲ್ಲಿ ನಾನು ಖುಷಿಯಾಗಿರ್ತೀನಿ ಯಾವಾಗಲೂ. ಥ್ಯಾಂಕ್ ಯು ಫೋರ್ಟಿಸ್ ಆ್ಯಂಡ್ ಮೋಹನ್ ಕೇಶವ್ ಸರ್, ಥ್ಯಾಂಕ್ ಯು, ಆ್ಯಂಡ್ ಟೀಮ್ ಥ್ಯಾಂಕ್ ಯು. ಹರ್ಷ ಸರ್ ಥ್ಯಾಂಕ್ ಯು. ಆಶೀಶ್ ಸರ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು, ಅವರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫೋರ್ಟಿಸ್. ಹಲೋ, ನಮಸ್ತೆ. ನಾನು ವಿಕಾಸ್ ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ. ನಮ್ಮ ಮಗನಿಗೆ ಕಿಡ್ನಿ ಫೇಲ್ಯೂರ್ ಆಗಿ 5 ವರ್ಷ ಆಗಿತ್ತು. ನಾವು ಆವಾಗಿಂದ ಡಯಾಲಿಸಿಸ್ ಮಾಡಿಕೊಂಡೇ ಬಂದಿದ್ದೀವಿ ಇಲ್ಲಿ ತನಕ. ಈಗ 6 ತಿಂಗಳಿಂದ ಮುಂಚೆ ಇಲ್ಲಿ ಫೋರ್ಟಿಸ್ಗೆ ನಮಗೆ ಹರ್ಷ ಸಾರಿಂದ ನಮಗೆ ರೆಫರ್ ಆಯ್ತು, ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಮಗೆ ರೆಗ್ಯುಲರಾಗಿ ಚೆಕಪ್ಪು ಎಲ್ಲ ಚೆನ್ನಾಗಾಯಿತು, ಎಲ್ಲ ಆಗ್ತಾಯಿತ್ತು. ಅಷ್ಟು 1 day ಮಾತ್ರ ನಮಗೆ ಇನ್ಫಾರ್ಮ್ ಬಂತು, ನಿಮಗೆ ಕಿಡ್ನಿ ಬಂದಿದೆ, ಬನ್ನಿ ನೋಡೋಣ ಅಂತ ಅಂದ್ಬಿಟ್ಟು. ಸರಿ ಬಂದ್ವಿ. ನಾವು ಬಂದಿದ ತಕ್ಷಣ ಎಲ್ಲ ಕರೆಕ್ಟಾಗಿ ಎಲ್ಲ ಸರಿ ಆಯಿತು. ಹಾಗೆ ಫಾಲೋ ಮಾಡ್ತಾ ಅದು ಪೇಷಂಟ್ ತನಕನೂ ತೊಗೊಂಡೋಯ್ತು. ನಮಗೂ ಖುಷಿ ಆಯಿತು ಎಲ್ಲನೂ. ನಾವು 15 days ಇದ್ವಿ ಅಲ್ಲಿ ತನಕ. ಎಲ್ಲ ಹಾಸ್ಪಿಟ್ಲ್ ಸಿಬ್ಬಂದಿಗಳೆಲ್ಲರೂ ನಮಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಯಾವುದೂ ಏನು ತೊಂದರೆ ಇಲ್ದಂಗೆ ಅವ್ರು ಹುಷಾರಾಗಿ ಮಾಡಿ ಇಲ್ಲಿ ತನಕ ತಂದಿಟ್ಟಿದ್ದಾರೆ. ಡಾಕ್ಟರ್ ಹರ್ಷ ಸರು, ಆಶೀಶ್ ಸರು, ಆಮೇಲೆ ಕೇಶವಮೂರ್ತಿ ಸರ್, ಅವ್ರ ಟೀಮ್ ಎಲ್ಲರಿಗೂ ಧನ್ಯವಾದಗಳು. In this particular patient, we did a robotic en-bloc kidney transplant. The kidneys were harvested from a younger donor, and hence there were little complexities involved because we had to take both the kidneys together and implant the recipient. Although we have enough experience in the robotic transplant,
because of the specimen being harvested en bloc. The specimen was handled very carefully and implanted into the right iliac fossa of the recipient, and it was anastomosed to the vessels, to the external iliac vessels carefully, and both the kidneys were placed en bloc into the extraperitoneal area. So this worked, the kidney started working really well, and patient recovered uneventfully, and we have a good result, and patient is doing well. My name is Dr. Mohan Keshavamurthy. I'm Senior Director, Urology and Kidney Transplant, as well as Chairman, Renal Sciences, Fortis India. We do robotic-enabled kidney transplant on a regular basis. Vikas, the 30-year-old gentleman who received the deceased donor transplant, is unusual in that we took a 13-month-old child's kidneys together and then put them into the recipient in a en bloc fashion using the robot. Robotic transplant in general helps because of magnification, because of because of the robotic dexterity which the human hand cannot, as well as specialized techniques to improve success of even difficult vascular anastomosis. In this particular instance, all of these features of the robot came into focus to ensure what is the world's first robot-enabled en bloc transplant to happen. I have participated in large en bloc transplant series both in Canada and in Kingdom of Saudi Arabia. But this is the first time we were gratified that our skill and a very good-natured donation from the bereaved family allowed us to provide new good quality renal function to a young patient on dialysis. Thank you.